टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಾನ್ ಜನಾರ್ದನ್ 80-90ರ ದಶಕದ ಬಹುಬೇಡಿಕೆಯ ಹಾಸ್ಯ ನಟ. ನಟ ಅಶೋಕ್ ಅವರು ನಾವು ತುಂಬ ಆತ್ಮೀಯವಾಗಿ ಇದ್ವಿ. ಪ್ರತಿ ದಿವಸ ಫೋನಲ್ಲಿ ಮಾತಾಡ್ತಾ ಇದ್ವಿ, ಸೇರ್ತಾ ಇದ್ವಿ. ಹಾಗಾಗಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇತ್ತು. ನಾನು ಫೋನ್ ಮಾಡಿದಾಗ ಬ್ಯಾಂಕ್ ಅವ್ರಿಗೆ ಅವ್ರ ಮಗನೇ ಫೋನ್ ತೊಗೊಂಡು ಇಲ್ಲ ಅಪ್ಪನ್ನ ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಅಂತ ಹೇಳಿದರು. ಈಗ ಒಂದು 15-20 ಡೇಸ್ ಬ್ಯಾಕ್. ಆಮೇಲೆ ಅವರು ಚೇತರಿಸ್ಕೊಂಡ ಮೇಲೆ ಮನೆಗೆ ಕರ್ಕೊಂಬಂದು ಮನೇಲಿ 3 ದಿವಸ ಇದ್ದರು. ಮನೇಲಿ 3 ದಿವಸ ಇದ್ಮೇಲೆ ಮತ್ತೆ ಅವರಿಗೆ ಉಸಿರಾಟದ ಸ್ವಲ್ಪ ತೊಂದರೆ ಆಗಿದೆ. ತುಂಬ ಕಫ, ಕೆಮ್ಮು ಎಲ್ಲ ಜಾಸ್ತಿ ಆಗಿ ಅವ್ರಿಗೆ ಎದೆನಲ್ಲಿ ಏನೋ ಒಂಚೂರು ಫಂಗಸ್ ಆಗಿದೆ ಅನ್ನೋ ಥರ ಡಾಕ್ಟರ್ಗಳು ಹೇಳಿ ಆ ಫಂಗಸ್ಗೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆಯಿತು. ಆದ್ರೂ ಮೊನ್ನೆ ಶುಕ್ರವಾರ ತನಕ ಚೆನ್ನಾಗೇ ಇದ್ದವರು ಶುಕ್ರವಾರ ಮಧ್ಯಾಹ್ನ ಊಟನೂ ಮಾಡಿದ್ದಾರೆ. ಅವ್ರ ಮಗಳು ಊಟ ಮಾಡಿಸಿದ್ರೆ ಊಟನೂ ಮಾಡಿದ್ದಾರೆ. ಶುಕ್ರವಾರದ ಮಧ್ಯಾಹ್ನದ ನಂತರ ಒಂದು ಸ್ವಲ್ಪ ಉಸಿರಾಟದಲ್ಲಿ ತೀವ್ರ ತೊಂದರೆ ಆದಾಗ ಅವರನ್ನು ಇದೀಗ ನಟ ವಿನೋದ್ ರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್ ರಾಜ್ ಅವರೇ, ಬ್ಯಾಂಕ್ ಜನಾರ್ದನ್ ಅವರ ಅಗಲಿಕೆ ನಿನ್ನೆ 2:30 ಆಲ್ಮೋಸ್ಟ್ ಬೆಳಕಿನ ಜಾವ ಆಗಿರೋದು. ಸೊ ಇವತ್ತಿನ ಬೆಳಗ್ಗೆ ಒಬ್ಬ ಅದ್ಭುತ ಕಲಾವಿದನನ್ನ ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ. ಈ ಸಂದರ್ಭದಲ್ಲಿ ನಿಮ್ಮ ನುಡಿ ನಮನ. ಮಹಾನ್ ಕಲಾವಿದ, ಮಹಾನ್ ಹಾಸ್ಯ ನಟ. ಹೌದು, ಕೆಲವೊಬ್ರು ಹಾಸ್ಯ ಮಾಡಿ ನಾನು ಹಾಸ್ಯ ನಟ ಅಂತ ಹೇಳ್ತಾರೆ. ಇವರಲ್ಲಿ ಹಾಸ್ಯ ಮಾಡ್ತಾ ಇರಲಿಲ್ಲ, ಇವ್ರು ಮಾಡುವಂಥದ್ದೇ ಹಾಸ್ಯ ಆಗುವಂಥದ್ದು. ನಿಜ. ಅಂತ ನಟನ್ನ ನಾವು ಕಳ್ಕೊಂಡಿದೀವಿ ಅಂದ್ರೆ ಇವಾಗ್ಲೂ ತುಂಬಾ ನೋವಾಗುತ್ತೆ. ನನ್ನ ತಾಯಿಯವ್ರ ಕಾಲದವ್ರವರು ಹೌದು ಹೌದು ಹೆಚ್ಚು ಕಡಿಮೆ ಕೆಲವು ದಶಕಗಳಿಂದನೇ ಅವರು ಕಲಾವಿದ್ರು. ಹೌದು. ಇಲ್ಲಿ ಏನ್ ನಮ್ಮ ಪರಿಸ್ಥಿತಿ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವ್ರೆ ಹೇಗೆ ನಾವು ಒಬ್ರು ಮುಖ ನೋಡ್ಕೊಳಕ್ಕೂ ಸಮಯ ಇಲ್ದಿರ, ಮಾತಾಡಕ್ಕೂ ಸಮಯ ಇಲ್ದಿರ, ಕಷ್ಟ ಸುಖಗಳು ಹೇಳ್ಕೊಳಕ್ಕೂ ಸಮಯ ಇಲ್ದಿರ. ನನ್ನ ತಾಯಿಯವ್ರು ಹೇಳೋರು ಈ ಮಾತ್ರ ಎಲ್ಲ ಸರಿ. ನಾವು ದಕ್ಷಿಣ ಭಾರತದ ಚಲನಚಿತ್ರ ಕಲಾವಿದ ಸಂಘದಲ್ಲಿ ನಾವೆಲ್ಲರೂ ಮೆಂಬರ್ ಆಗಿದ್ದೀವಿ ಒಂದು ಕಾಲಕ್ಕೆ. ಸುಮಾರು ಹಿಂದಿನ ತಲೆಮಾರಿನ ಕಲಾವಿದರಿಗೆ ಎಲ್ರಿಗೂ ಗೊತ್ತದು. ಅಲ್ಲಾದ್ರೂ ನಾವು ಒಗ್ಗೂಡ್ತಾ ಇದ್ವಿ ಹೊರತು ಇಲ್ಲಿ ನಾವು ಕಲಾವಿದರ ಸಂಘ ನಾವು ಮಾಡಿ ಯಾರು ನಾವು ನೋಡದಿರುವಂತ ಒಂದು ಪರಿಸ್ಥಿತಿ ಆಗಿ ಕೂತ್ಕೊಂಡ್ಬಿಟ್ವಿ ಇದೆ. ಹೌದು ಹೌದು. ನಿಜವಾಗ್ಲೂ ಈ ಅಗಲಿಕೆಗಳಿಗೆಲ್ಲ ಇದು ಕಾರಣ ಏನನ್ನಿಸ್ತದೆ ಅಂದ್ರೆ ನಾವು ಒಂದು ದಶಕ ದಾಟ್ತಾ ಇದ್ದಾಗನೇ ಹಿಂದಿನ ದಶಕದ ಆ ಕಲಾವಿದರ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕವಾಗತ್ತೆ ಇವ್ರೆ. ಹೌದು. ಯಾಕಂದ್ರೆ ಅವಕಾಶಗಳು ಕಮ್ಮಿ ಇದೆ ಅಂತ ನಾನು ಹೇಳ್ತಾ ಇಲ್ಲ. ನಿಜವಾಗ್ಲೂ ಇವತ್ತು ಹೇಳಕ್ ಹೋದ್ರೆ ಅವಕಾಶಗಳು ಕಮ್ಮಿ ಇದೆ. ಆಮೇಲೆ ನಮ್ಮನ್ನ ಗುರುತಿಸುವಂತದ್ದು ಹೇಗೆ, ನೀವು ಮಾತ್ರ ಚಾನೆಲ್ ನಿಂದ ಈ ತರ ಆಯ್ತು ಅಂತ ಹೇಳಿದ್ರೆ ಅರ್ಥ ಆಗ್ತಾ ಇದ್ದೇನೆ ಹೊರತು ನಮ್ಮ ಚಟುವಟಿಕೆಗಳಲ್ಲಿ ನಾವೇ ಇದೀವ ಅಂತ ನಾವು ಮರ್ತೋಗ್ತಾ ಇದ್ವಿ. ಈ ತರ ದಿನಗಳಲ್ಲಿ ನಾವು ಕಾಲ ಕಳೆಯುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಇವತ್ತು. ಅದು ತುಂಬಾ ನೋವಾಗ್ತಾ ಇದೆ. ಅದೇ ಬಾರಿ ಕಷ್ಟ ಆಗ್ತಾ ಇದೆ. ನಾನು ನಿನ್ನೆ ಚೆನ್ನೈಯಿಂದ ಬಂದೆ. ಬೆಳಗ್ಗೆ ಇದು ಸುದ್ದಿ ಕೇಳ್ಬಿಟ್ಟು ನನಗೆ ಬರಸಿಡ್ಲು ಹೊಡೆದಂಗೆ ಆಗ್ಬಿಡ್ತು ಇವ್ರೆ. ಇವತ್ತು ಇವ್ರೆ ಭಾರಿ ನೋವಾಗುತ್ತೆ ಇದು. ನಾವು ತಾಯಿಯವ್ರನ್ನ ಕರ್ಕೊಂಡು ನಾವೇ ಒಂಟಿ ಆಗ್ತಿದ್ದೀವಿ ಇಲ್ಲಿ. ಖಂಡಿತ ಕನ್ನಡ ಚಿತ್ರರಂಗನೇ ಒಂಟಿ ಆಗ್ತಾ ಇದ್ಯಾ, ಏನು ಇಲ್ದಿರ ಆಗ್ತಾ ಇದೆಯಾ ಅನ್ನುವಂತ ಪರಿಸ್ಥಿತಿಗೆ ತಲುಪೋಗುವಂತ ಪರಿಸ್ಥಿತಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು ಹೌದು ಹೌದು. ಧನ್ಯವಾದ ವಿನೋದ್ ರಾಜ್ ಅವರೇ. ಧನ್ಯವಾದ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.